ಇಷ್ಟೆಲ್ಲ ತಿಳ್ಕೊಂಡಿ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಬಿಡು. ನೀನ ಇಷ್ಟು ತಿಳ್ಕೊಂಡಿ ಅಂದ್ರೆ ನಿಮ್ಮ ಅಪ್ಪ ಹೆಂಗಂತ. ಯು ಮೀನ್ ಮೈ ಫಾದರ್? ಐ ಆಮ್ ನಾಟ್ ಯುವರ್ ಫಾದರ್. ನಾನ್ ನಿಮ್ಮ ಅಪ್ಪನೂ ಅಲ್ಲ, ನೀನ್ ನನ್ನ ಮಗನೂ ಅಲ್ಲ. ಅಪ್ಪ, ನೀವು ಬಂಗಾರಪೇಟೆಲ್ ಟೀ ಅಂಗಡಿ ಇಟ್ಟಿದ್ದು, ನಮ್ಮ ತಾಯಿ ಅಶ್ವಿನಿ ಅವರು ಟೀ ಕುಡಿದಕ್ಕೋಸ್ಕರ ಬಂದಾಗ ಅವ್ರನ್ನ ಕ್ಯಾಚ್ ಹಾಕೊಂಡು ಮದುವೆ ಆಗಿದ್ದು, ಆಮೇಲೆ ನಾನು ಹುಟ್ಟಿದ್ದು, ಯಾವುದು ನಿಮ್ಮ ನೆನಪಿನಲ್ಲಿಲ್ಲವೇ? ನೀನ್ ಏನ್ ಅನ್ಕೋಬಿಟ್ಟಿದ್ಯಾ? ಏನ್ ದೊಡ್ಡ ಲಾರ್ಡ್ ಪಕ್ರೆಂಟ್ ಇವನು. ನಿನ್ನ ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ನೀನು ವಯಸ್ಸಲ್ಲಿ ನಾನು ನೆಲ ಗುದ್ದು ಗಿಡ ನೆಡ್ತಾ ಇದ್ದೆ. ನೀನು ನಾನ್ ದುಡ್ಡೆಲ್ಲ ಧಾರಾಳವಾಗಿ ಖರ್ಚು ಮಾಡ್ಕೊಂಡು ನನ್ನ ಮನೆ ಹಾಳು ಮಾಡ್ತಾ ಇದ್ಯಾ. ನೀನ್ ಸರಿ ಇಲ್ಲ ಕಣ, ನಿಮ್ಮಮ್ಮ ಸರಿ ಇಲ್ಲ. ನೋಡು, ಇವತ್ತು ಎರಡರಲ್ಲಿ ಒಂದು ಡಿಸೈಡ್ ಆಗ್ಲೇಬೇಕು. ಈ ಮನೇಲಿ ನಾನ್ ಇರ್ಬೇಕು, ಇಲ್ಲ ನೀನ್ ಇರ್ಬೇಕು. ಆಯ್ತು ಬಿಡು, ನಾನ ಇರ್ತೀನಿ. ಏನು ಇದು? ನಿಮ್ಮ ಅಪ್ಪ ಹೋಲಿ ಉನಿ ಕಾಮನ್ ಉರ್ದಂಗ ದಗ ಉರಿಯಾಕತ್ತಾನಲ್ಲ, ಹೆಂಗ ಬದುಕ್ತಿರು ಆ ಮನ್ಯಾಗ? ಆ ಬೆಂಕಿ ಆರ್ಸೋರ ಯಾರು? ಇದೆಯಲ್ಲ ಫೈರ್ ಇಂಜಿನ್. ಯಾರು? ನಮ್ಮಮ್ಮ. ಏನು ತಿಂದೇ ಇಲ್ವಲ್ಲೋ? ನೋಡು ಹೇಗ್ ಸ್ವರ್ಗ ಹೋಗಿದ್ಯಾ. ನೀನ್ ಹೀಗೆ ಸ್ವರ್ಗ ಹೋಗ್ತಾ ಇದ್ರೆ ನಾನೊಂದು ನೀರು ಕುಡಿಯೋದಿಲ್ಲ ನೋಡು. ಜಿಲೇಬಿ ತಿನ್ನು, ಮಂಡ್ಯ ಬೆಲ್ಲ ತಿನ್ನು, ಬೆಳಗಾಂ ಕುಂದ ತಿನ್ನು, ಮೈಸೂರ್ ಪಾಕ್ ತಿನ್ನು, ಗೋಕಾಕ್ ಕರ್ದಂಡ್ ತಿನ್ನು, ಧಾರವಾಡ ಪೇಡ ತಿನ್ನು, ಕೊಡಗಿನ ಕಿತ್ಲೆ ತಿನ್ನು, ಗೋಡಂಬಿ ತಿನ್ನು, ದ್ರಾಕ್ಷಿ ತಿನ್ನು, ಬಾದಾಮಿ ತಿನ್ನು, ಪಪ್ಪಾಯಿ ತಿನ್ನು, ಆಪಲ್ ತಿನ್ನು, ಕಲ್ಲಂಗಡಿ ತಿನ್ನು. ಸಾಕಬೇ ಸಾಕ. ಏನು ಲೇದು ನಿನ್ನ ಸಂಸಾರ? ನಿಮ್ಮ ಅಪ್ಪ ನೋಡಿದ್ರ ಹಂಗ, ನಿಮ್ಮವ್ವ ನೋಡಿದ್ರ ಹಿಂಗ. ಕರೆ ಹೇಳ್ಬೇಕಂದ್ರ ದೋಸ್ತ, ಈ ಅಪ್ಪಂದ್ರ ಅಂದ್ರ ಒಂದು ನಮೂನಿ ರೌಡಿಗಳಿದ್ದಂಗ. ಸಿಟ್ಟು ಬಂದಾಗ ಕೈಯಾಗ ಮಚ್ಚ ಕೊಟ್ರ ಮರ್ಡರ. ಏನ ಹೇಳಿ, ತಾಯಂದ್ರ ಬೆಸ್ಟ್. ಅಲ್ಲೇ ಇರೋದು ಟ್ವಿಸ್ಟ್. ಲೇ ಅಶ್ವಿನಿ, ಯಾಕೆ ನನ್ನ ಕೈಲೇ ನನ್ನ ಮಗನ ಬಯಸ್ತೀಯ? ಅವನನ್ನ ಬೈಬೇಕಾದ್ರೆ ನಾನು ಹೆತ್ಕರಳು ಹೆಂಗ್ ಚುರುಕ್ ಅನ್ನೋದು ಗೊತ್ತಾ? ರೀ, ನೀವು ಅವನಪ್ಪ. ಅವನೇನಾದ್ರೂ ತಪ್ಪು ಮಾಡಿದ್ರೆ ಅವನ್ನ ಸರಿ ದಾರಿಗೆ ತರೋದು ನಿಮ್ ಕೆಲ್ಸ. ಮಕ್ಳನ್ನ ಮುದ್ ಮಾಡಿ ತಿನ್ಸಿ ಉಣ್ಸಿ ಅವ್ರ ಏನೇ ತಪ್ಪು ಮಾಡಿದ್ರು ಪ್ರೀತಿ ಮಾಡೋಳ್ ಅಮ್ಮ. ನನ್ ಕೆಲ್ಸನ ನಾನ್ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ. ಮೊದ್ಲು ನೀವ್ ನಿಮ್ ಕೆಲ್ಸನ ಕರೆಕ್ಟ್ ಆಗಿ ಮಾಡಿ. ಒತ್ತಿ ಚಪಾತಿನ. ಏನಲೇ ಇದು? ನೀನು ಸಿನಿಮಾ ಕಲಾಕಾರ ಬೇಕಾಗಿಲ್ಲ, ನಿಮ್ಮ ಮನ್ಯಾಗ ಅದಾರ ನೋಡ ಅವ್ವ ಅಪ್ಪ. ಅಪ್ಪನಿಗೆ ಅಮ್ಮನ್ ಕಂಡ್ರೆ ಪ್ರೀತಿ, ಅಮ್ಮನಿಗೆ ಅಪ್ಪನ ಕಂಡ್ರೆ ಪ್ರೀತಿ, ಅವರಿಬ್ರಿಗೂ ನನ್ ಕಂಡ್ರೆ ಪ್ರೀತಿ. ಆದ್ರೆ ಅದನ್ನ ತೋರ್ಸೋದು ಈ ರೀತಿ. ಅಲ್ಲಲ್ಲೇ, ಈಗ ನೀನು ನಿಮ್ಮವ್ವ ಅಪ್ಪನಂಗ ಪ್ರೀತಿ ಮಾಡಿ ಮದುವೆ ಮಾಡ್ಕೋತೀವೋ, ಇಲ್ಲ ಜೀವನ ಪೂರ್ತಿ ಹಿಂಗ್ ಹುಡುಗಿಯಾರ್ ಕೂಡ ಡ್ರಾಮಾ ಮಾಡ್ಕೊಂತ ಇರ್ತೀವೋ? ಲೇ ಛೋಟಾ ಭೀಮ, ಪ್ರೀತಿ ಅಂದ್ರೆ ಮೈಸೂರು ಸ್ಯಾಂಡ್ ಸೋಪೇನು ಬೇಕು ಅಂದಾಗ ಅಂಗಡಿಗೆ ಹೋಗಿ ತರೋದಕ್ಕೆ. ನನಗೂ ಈ ಡ್ರಾಮಾ ಮಾಡಿ ಮಾಡಿ ಸಾಕಾಗಿದೆ. ನನಗ್ ಬೇಕಾಗಿರೋದು ಪ್ಯೂರ್ ಪ್ರೀತಿ ಕೂಡ ಹುಡುಗಿ. ಅವಳೆಲ್ಲಿದ್ದಾಳೋ, ಹೇಗಿದ್ದಾಳೋ? ಲೇ ಭೀಮ, ನಾವ್ ಮಾಡಿ ತಪ್ಪಲ್ವೇನೋ? ಎಲ್ಲ ಹೋಗ್ತಾ ಇದ್ ಮುಂಚೆ ನಾವೇ ಗುದ್ಬಿಟ್ಟು ಅರ್ಧಕ್ಕೆ ಬಿಟ್ಟು ಬಂದ್ವಲ್ಲ. ನಾವಲ್ಲಿಂದ ಬಿಟ್ಟು ಬಂದದ ಚಲೋ ಆತು, ಇಲ್ಲಂದಿದ್ರೆ ನಮ್ಮೇನ ಬೀಳ್ತಿತ್ತು. ಲೇ, ಆದ್ರೂ ನಾವು ಮಾಡಿ ತಪ್ಪಲ್ವೇನೋ? ಅವ್ನು ಹಂಗೆ ಬಿಟ್ಟು ಬಂದಿದ್ದು. ಇಲ್ಲ, ಅವ್ ಏನು ಆಗಿರುದಿಲ್ಲ. ಮುಂಜಾನೆ ಹೋಗಿ ಪತ್ತೆ ಹಚ್ಚಿ ನಾ ಏನಾಗೈತಿ ಅಂತ ಬಗೆಹರಿಸಿ ಬರ್ತೀನಿ. ಲೇ, ಅವ್ನಿಗೆ ಏನಾಗಿರುತ್ತೋ ಏನೋ, ಏನ್ ಕಥೆನೋ ಒಂದು ನಿನ್ಗೆ ಯಾಕೆ? ಏನು ಆಗಿರುದಿಲ್ಲ. ಈಗ ಪೊಲೀಸರು ಟೈಮ್ ಹಾಕತ್ತಿ. ನೀ ಇಲ್ಲಿಂದ ಜಾಗ ಖಾಲಿ ಮಾಡು. ಲೇ, ನನ್ ಮಾತು ಕೇಳು. ನೀ ಇಲ್ಲಿಂದ ಜಾಗ ಖಾಲಿ ಮಾಡು. ಲೇ, ನನ್ ಮಾತು ಕೇಳು. ಬೇಡ ರಾಕೇಶ್, ಯಾರು ಏನೋ ಅಂತ ಹೊಂಡು ಪ್ಲೀಸ್, ಹೋಗು. ಯಾರೋ ಬಿದ್ದ ಅಂತ ಕಾಣಿಸುತ್ತೋ. ನನ್ನ ಮಗ ಕಣ್ತೇಗ್ಬಿಟ್ಟ. ಅಶ್ವಿನಿ ಬಾರೆ ಬೈಲಿ, ರಾಕೇಶ ಕಣ್ಬಿಟ್ಬಿಟ್ಟ.
ಇದೇನಾಯ್ತು ನಿಮಗೆ? ಯಾಕೆ ತಗೊಂಡೋದ್ರೆ ನೀವು ಕಿತ್ತೋಗಿರೋ ಮುಖ? ಪಾಪ ಮಗು ಹೆದರ್ಕೊಂಡು ಕಣ್ಣೇ ಮುಚ್ಚಿಬಿಟ್ಟ. ರಾಕೇಶ್ ರೀ ಬನ್ರಿ. ಇದು ಪ್ರಯತ್ನ ಮುಖ ನೋಡಿ ಕಣ್ಣೇ ಮುಚ್ಕೊಂಬಿಟ್ಟ. ಯಾರ ಬಗ್ಗೆ ಇವ್ರಿಗೆ? ಯಾರ ಮುಖ ನೋಡಿದ್ರೆ ಎಚ್ಚರಾಗ್ತಾ ನೀವು? ಗುಡ್, ವೆರಿ ಗುಡ್. ಪ್ರಜ್ಞೆ ಬಂತು ನಿಮ್ಗೆ. ನಾನೆಲ್ಲಿದ್ದೀನಿ? ಸ್ವರ್ಗದಲ್ಲ? ಇಲ್ಲ, ನೀವಿರೋದು ಹಾಸ್ಪಿಟಲ್ ಅಲ್ಲಿ. ಹಾಸ್ಪಿಟಲ್ ಸ್ವರ್ಗ ತರ ಇರುತ್ತಾ? ನೋ, ಹಾಸ್ಪಿಟಲ್ ತರನೇ ಇರುತ್ತೆ. ರಮ್ ಸಿಗಲ್ವಾ? ವಾಟ್? ರಮ್ಮ? ಅದೇ ರಂಬೆ, ಊರ್ವಶಿ, ಮೇನಕೆ. ಇದಾರೆ ಅವರೆಲ್ಲ ಬೇರೆ ಪೇಷಂಟ್ ಗಳಿಗೆ ಡ್ರೆಸ್ಸಿಂಗ್ ಮಾಡ್ತಾ ಇದಾರೆ, ಬರ್ತಾರೆ. ಓ, ನೀವ್ಯಾರು? ನಾನು ಡಾಕ್ಟರ್ ಶ್ವೇತಾ. ಓ, ಸ್ವರ್ಗ ಅನ್ನೋ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಶ್ವೇತಾ ಅನ್ನೋ ನರ್ತಕಿನೂ ಇದಾರಾ? ಹಾ, ಆದ್ರೂ ನೀವು ಅವರೆಲ್ಲರಿಗಿಂತ ಬ್ಯೂಟಿಫುಲ್ ಆಗಿದ್ದೀರಾ. ಅಯ್ಯೋ, ನಾನು ಏನ್ ಹೇಳ್ತಾ ಇದೀನಿ ಅಂತ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ. ಒಂದ್ ನಿಮಿಷ ಇರಿ. ಈ ಹಾಸ್ಪಿಟಲ್ ಅಧಿಪತಿ ಇಂದ್ರ ಅಂದ್ರೆ ಡಾಕ್ಟರ್ ಸುಂದ್ರ, ಅವ್ರನ್ನೇ ಕರಿತೀನಿ ರೀ. This guy is crazy. Are you mad? ಲೋ ಸುಪ್ನಾತಿ ಸುಂದ್ರ, ನೀನು ಈ ಡಾಕ್ಟರ್ ಆಗಿ ಆಸ್ಪತ್ರೆ ಕಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ಕಡೆಗೂ ನನ್ನ ಮಗನ ಕೋಮಾದಿಂದ ಹೇಳೋ ಹಾಗೆ ಮಾಡ್ಬಿಟ್ಟಿಲ್ಲ. ನಿಂಗೆ ಹೇಳ್ಕೊಡ್ಲು ನನ್ನ ಆಸ್ತಿನ ನಿನಗೆ ಬರ್ಕೊಡೋಣ ಅಂದ್ರೆ ಈ ಆಸ್ಪತ್ರೆ ಕಟ್ಟಿ ಪೇಷಂಟ್ಗಳನ್ನೆಲ್ಲ ಬೇಜಾನ್ ಮುಂಡಾಯಿಸಿ ನನಗಿಂತ ಜಾಸ್ತಿ ಆಸ್ತಿ ಮಾಡ್ಕೊಂಡ್ಬಿಟ್ಟಿದ್ಯಾ. ಬಿಲ್ಡಪ್ ತಗೊಂಡಿದ್ ಸಾಕು, ಒಳಗಡೆ ಬಾ. ತುಕ್ಕಿದ್ರ ಲೋಹ, ನಿನ್ನಂತ ಫ್ರೆಂಡ್ಸ್ ಗಳು ಈ ತರ ಮಾತಾಡಿ ನನ್ನ ಹಾಸ್ಪಿಟಲ್ಗೆ ದೃಷ್ಟಿ ಬಿದ್ಬಿಟ್ಟಿದೆ ಕಣೋ. ಒಬ್ಬ ಪೇಷಂಟ್ ಬರ್ತಾ ಇಲ್ಲ. ಸಿನಿಮಾ ಶೂಟಿಂಗ್ ಕೊಡ್ತಾ ಇದ್ದೀನಿ. ಮೊದಲೇ ನಾನು ಹಾರ್ಟ್ ಪೇಷಂಟು. ಇದೇ ತರ ಮುಂದುವರೆದ್ರೆ ನಾನೇ ಇಲ್ಲಿ ಪೇಷಂಟ್ ಆಗಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೋಬೇಕಾಗತ್ತ ಅಷ್ಟೇ. ಅಯ್ಯೋ ಬಿಡ್ತು ಅನ್ನಿ ರೀ. ಅವ್ರ ದುಡ್ಡು ಮಾಡ್ಕೊಳ್ಳಿ. ನನ್ ಮಗನ ಉಳಿಸ್ಕೊಟ್ಟಿಲ್ವಾ? ಅವ್ರಿಗೆ ಥ್ಯಾಂಕ್ಸ್ ಹೇಳೋದ್ ಬಿಟ್ಬಿಟ್ಟು ಅವ್ರನ್ನ ಆಡ್ಕೋತಾ ಇದ್ದೀರಾ? ಏಯ್ ಕುಬಾಲ್ ನನ್ನ ಮಗನ, ನಿಂಗೆ ಥ್ಯಾಂಕ್ಸ್ ಬರ ಹೇಳ್ಬೇಕನಾ? ಏನು ಬೇಡಪ್ಪ, ಆ ಥ್ಯಾಂಕ್ಸ್ ಎಲ್ಲ ನೀನೇ ಇಟ್ಕೋ. ನೀನ್ ಥ್ಯಾಂಕ್ಸ್ ಹೇಳ್ಬೇಕಾಗಿದ್ರೆ ನಿನ್ನ ಮಗನ್ನ ಕೋಮಾದಿಂದ ಎಬ್ಸಿದ್ಲಲ್ಲ ಆ ಡಾಕ್ಟರ್ ಶ್ವೇತಾ, ಅವಳಿಗೆ ಹೇಳು. ನೋಡು, ಪೇಷಂಟ್ಗಳು ಕಾಯ್ತಾ ಇದಾರೆ, ಹೋಗಿ ನೋಡ್ಬೇಕು. ನಿನ್ ಮಗ ಕೋಮಾದಲ್ಲಿ ಇದ್ದಾಗ ಏನೇನ್ ಮಾಡ್ತಿದ್ದ ಅಂತ ಅವನೇ ಕೇಳಿ ತಿಳ್ಕೊ. ಅಡ್ಕಸ್ಬಿ ನನ್ನ ಮಗನೇ, ಕೋಮಾ ನನ್ನ ಮಗನೇ. ಮಾರ ನನ್ನ ಮಗನ್ ತಂದು. ನೀವಿಲ್ಲೇ ಇರಿ, ನಾನ್ ಮನೆಗೆ ಹೋಗಿ ಅಡ್ಗೆ ಮಾಡಿ ತಗೊಂಡ್ಬರ್ತೀನಿ. ಆಯ್ತು ತಗೊಳ್ಳಿ, ಮಗ ಇದ್ನಲ್ಲ ನೀವಿನ ಮಲ್ಕೊಳ್ಳಿ. ಹೊಳ್ಳಿ. ಏನೋ ನನ್ನ ಮಗನೇ, ನಿನಗೆ ಎಚ್ಚರಾಗೋದಕ್ಕೆ ನಿಮ್ಮ ಅಪ್ಪ ಅಮ್ಮನ ಮುಖ ಸಾಕಾಗ್ತಿರ್ಲಿಲ್ವಾ? ಆ ಹುಡುಗಿ ಮುಖ ಬೇಕಿತ್ತ? ಏನ್ ಮಾಡೋದ್ ಬೆಂಕಿ, ವಯಸ್ಸಿಗೆ ಬಂದ್ಬಿಟ್ಟಿದ್ದೀನಲ್ಲ. ಹೆಂಗಿದಾಳ ಹುಡುಗಿ? ನಿನ್ ಸೊಸೆ ಪರ್ಫೆಕ್ಟ್ ಆಗಿದ್ದಾಳೆ. ಹಂಗಾರ ಫಿಕ್ಸಾ? ಹೋಗ್ ಬೆಂಕಿ, ನಂಗೆ ನಾಚಿಕೆ ಆಗುತ್ತೆ. ನಾಚಿಕೆ ನೋಡು. ಏನ್ರಿ ಬರೀತಿದ್ದೀರಾ? ಸಿನಿಮಾಗೆ ಕತೆ ಬರಿತಾ ಇದ್ದೀನಿ. ಹಾ, ಕಥೆನಾ? ಅದು ಸಿನಿಮಾಗೆ? ನಿಮ್ಮನ್ನ ನೋಡಿದ್ರೆ ಯಾವ ಆಂಗಲ್ ಇಂದಾನು ಸಿನಿಮಾ ಕತೆ ಬರೆಯೋರ್ ತರ ಕಾಣಲ್ವಲ್ಲ. ಹಲೋ ಡಾಕ್ಟರ್ ಶ್ವೇತಾ ಅವ್ರೆ,
ನಿಮ್ ಹಾಸ್ಪಿಟಲ್ ಹುಟ್ಟತಾನೆ ಮಗು ಡ್ಯಾನ್ಸ್ ಮಾಡ್ತೇನ್ರಿ. ಹುಟ್ತಾನೆ ಮಗು ಯಾವ್ದಾದ್ರು ಡಾನ್ಸ್ ಮಾಡುತ್ತಾ? ಹಾಗೇನೆ ಹುಟ್ಟತಾನೆ ಯಾರು ಕತೆಗಾರರಾಗ್ಬಿಡಲ್ಲ. ಕೆಲವು ವ್ಯಕ್ತಿಗಳು, ಕೆಲವು ಘಟನೆಗಳು, ಕೆಲವು ಸಂದರ್ಭಗಳು ನಮಗೆ ಕತೆ ಬರೆಯೋ ಹಾಗೆ ಇನ್ಸ್ಪೈರ್ ಮಾಡುತ್ತೆ. ತಮ್ಗೆ ಯಾರು ಇನ್ಸ್ಪಿರೇಷನ್? ನಮ್ಮ ಅಪ್ಪ ಎಬ್ಸಿದ್ರು ಹೇಳಲಿಲ್ಲ, ನಮ್ಮ ಅಮ್ಮ ಎಬ್ಸಿದ್ರು ಹೇಳಲಿಲ್ಲ, 1 ಸೆಕೆಂಡ್ ಅಲ್ಲಿ ಬಂದು ಎಬ್ಬಿಸ್ಬಿಟ್ರಲ್ಲ. ನಿಮಗಿಂತ ಬೇಕಾ ಇನ್ಸ್ಪಿರೇಷನ್? ಸಾಕು ಕೈ ಕೊಡಿ. ನಾನು ಬೇರೆಯವ್ರ ತರ ಕೈ ಬಿಡೋ ಹುಡುಗ ಅಲ್ಲ ರೀ. ನಾನ್ ಹೇಳಿದ್ದು ಪಲ್ಸ್ ಚೆಕ್ ಮಾಡ್ಬೇಕು, ಕೈ ಕೊಡಿ ಅಂತ. ಓ ಹಾಗ, ಸರಿ ನನ್ನ ಕಿವಿ ಇನ್ನು ಕೋಮದಲ್ಲೇ ಇದಾವೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಡಾಕ್ಟರ್ ಶ್ವೇತಾ ಅವರೇ, ನನ್ನ ಲೈಫ್ಗೆ ಹೀರೋಯಿನ್ ಆಗ್ತೀರೇನ್ರಿ? ಏನು? ಐ ಮೀನ್ ಸಿನಿಮಾ ಇಸ್ ಮೈ ಲೈಫ್. ನನ್ನ ಸಿನಿಮಾಗೆ ಹೀರೋಯಿನ್ ಆಗ್ತೀರಾ ಅಂತ ಕೇಳ್ತಾ ಇದ್ದೀನಿ. ನನ್ನ ಅಪ್ಪ ಅಮ್ಮ ಒಪ್ಪಲ್ಲ. ಒಪ್ಪಿದ್ರೆ ಆಗ್ತೀರಾ? ಇಲ್ಲ ಅಂದ್ರೆ ಬಿಡ್ತೀರಾ? ನಮ್ಮ ಅಪ್ಪನಾಣೆಗೂ ಇಲ್ಲ. ಹೀರೋ ಯಾರು? ಹಾ ಏನ್ರಿ ಹೀಗ್ ಕೇಳ್ತಾ ಇದೀರಾ? ಯಾಕೆ ನಾವ್ ಹೀರೋ ತರ ಕಾಣಿಸ್ತಾ ಇಲ್ವಾ? ನೀವ್ ಸ್ವಲ್ಪ ಜಾಸ್ತಿ ಮಾತಾಡ್ತೀರಾ ಅಂತ ನಿಮ್ಗೆ ಅನ್ಸಲ್ವಾ? ಹೀರೋ ಅಲ್ವಾ, ಬಿಲ್ಡಪ್ ಜಾಸ್ತಿ. ಹಾ. ನೀವು ಸ್ಮೈಲ್ ಮಾಡ್ತಾ ಇದೀರಾ ಅಂದ್ರೆ ನಮ್ ಸಿನಿಮಾ ಹೀರೋಯಿನ್ ಆಗೋದಕ್ಕೆ ರೆಡಿನಾ? ಹೌದು. ಏನ್ ನಿಮ್ ಸಿನಿಮಾ ಕತೆ? ಕ್ರೈಮ್ ಸ್ಟೋರಿ. ಹಾ? ರೀ ನಾನು ನೀವು ಇಬ್ರು ಇದೀವಿ ಅಂದ್ಮೇಲೆ ಕ್ರೈಮ್ ಸ್ಟೋರಿ ಮಾಡಕ್ಕಾಗತ್ತೇನ್ರಿ? ಲವ್ ಸ್ಟೋರಿನೇ. ಹೀರೋಯಿನ್ ಕ್ಯಾರೆಕ್ಟರ್? ಬೋಲ್ಡ್ ಅಂಡ್ ಬಿಂದಾಸ್, ಖುಷಿಯಾದ ಒಂದ್ಸಲ ಡಬಲ್ ಮೀನಿಂಗ್ ಡೈಲಾಗ್ ಹೊಡಿತಾಳೆ. ಅವಳು ಯಾಕ್ರಿ ಸುಮ್ನೆ ಡಬಲ್ ಮೀನಿಂಗ್ ಡೈಲಾಗ್ ಹೊಡಿತಾಳೆ? ಡಬಲ್ ಮೀನಿಂಗ್ ಡೈಲಾಗ್ ಹೊಡೆದ್ರೆ ಸಿನಿಮಾ ಓಡುತ್ತಂತೆ. ಹಾಗೆಲ್ಲ ಸುಮ್ನೆ ಡೈಲಾಗ್ ಹೊಡೆದ್ರೆ ಸಿನಿಮಾ ಓಡಲ್ಲ, ಮಲಗ್ಬಿಡುತ್ತೆ. ಮೊಲಗ್ಲಿ ಮೊಲಗ್ಲಾರ್ದಂತ ಒಂದು ಡಬಲ್ ಮೀನಿಂಗ್ ಡೈಲಾಗ್ ಹೊಡಿರಿ. ಅಭಿಮಾನಿ ದೇವರುಗಳೆಲ್ಲ ಕೇಳ್ಬಿಟ್ಟು ಖುಷಿ ಆಗ್ಬಿಡ್ಲಿ. ಕೂಸೋಟಕ್ ಮುಂಚೆನೆ ಕಂಬ್ಲಿ ಹೊಲಿತಾ ಇದ್ದೀರಲ್ಲ, ಮೊದ್ಲು ನೆಟ್ಟಿಗ್ ಸಿನಿಮಾ ಕತೆ ಮಾಡೋದ್ ಕಲೀರಿ. ಆಫ್ಟರ್ ಆಲ್ ಒಂದು ಡಬಲ್ ಮೀನಿಂಗ್ ಡೈಲಾಗ್ ಕೇಳಿದ್ರೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀರಾ? ರೀ ನಮ್ ಸಿನಿಮಾಗೆ ಒಂದು ಒಳ್ಳೆ ಟೈಟ್ಲ್ ಕೊಡ್ರಿ. ನೀವ್ ಬರ್ತಾ ಇರೋ ಸ್ಪೀಡ್ ನೋಡಿದ್ರೆ ರೈಟರ್, ಆಕ್ಟರ್, ಡೈರೆಕ್ಟರ್, ಆಡಿಯನ್ಸ್ ಕೂಡ ನೀವೇ ಆಗ್ತೀರಾ ಅಂತ ಕಾಣಿಸುತ್ತೆ. ನೀವೇ ಟೈಟಲ್ ಇಟ್ಬಿಡಿ. ರೀ ಶ್ವೇತಾ ಡಾಕ್ಟ್ರೆ, ಟೈಟ್ಲ್ ಹೇಳಿದ ಹಂಗೆ ಹೋಗ್ಬಿಟ್ರಲ್ರಿ. ಅಯ್ಯೋ ಏನಪ್ಪ ಟೈಟ್ಲ್ ಹಿಡಿದೀಗ? ಏನ್ರಿ ಟೈಟ್ಲ್ ಹಿಡಿದ್ ನಮ್ ಸಿನಿಮಾ?